ವೀಕ್ಷಕರೇ, ಇವತ್ತು ನಾವು ಜಮೀರ್ ಅಹ್ಮದ್ ಅವರ ಒಂದು ಕ್ಷೇತ್ರದಲ್ಲಿದ್ದೀವಿ. ಮುಖ್ಯವಾಗಿ ಈಗ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರೋಂಥ ಮಾತು ಏನಂತಂದರೆ, ಒಂದು ವೇಳೆ DCM DK ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆದರೆ, ಬದಲಾವಣೆ ಆದರೆ ಜಮೀರ್ ಅವರಿಗೆ DCM ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಮಾತು ಕೇಳಿ ಬರ್ತಾ ಇತ್ತು. ಅದೇ ವಿಚಾರವಾಗಿ ಅವರ ಅಭಿಮಾನಿಗಳು ಕೂಡ ಈ ಹಿಂದೆ ಬ್ಯಾನರ್ಗಳನ್ನು ಕೂಡ ಹಾಕ್ಸಿದ್ರು, ಮುಂದಿನ DCM ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಿ. ಹೀಗಾಗಿ ಅವರ ಕ್ಷೇತ್ರಕ್ಕೆ ಬಂದಿದ್ವಿ. ಅವರ ಒಂದು ಕ್ಷೇತ್ರದ ಜನರು ಏನು ಹೇಳ್ತಾರೆ ಜಮೀರ್ ಅವ್ರ ಬಗ್ಗೆ, ಮತ್ತು ಈ ಒಂದು ಭಾಗದಲ್ಲಿ ಅಥವಾ ಅವ್ರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅದು ಜನಕ್ಕೆ ಎಷ್ಟು ಇಷ್ಟ ಆಗಿದೆ, ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ, ಮತ್ತು ಅವರು DCM ಆಗುವಂಥ ಒಂದು ಇಂಗಿತ ಏನಿದೆ ಅವರ ಅಭಿಮಾನಿಗಳಲ್ಲಿ ಇನ್ನೂ ಹಂಗೆ ಇದೆಯಾ ಅಥವಾ ಯಾಕಂದರೆ ಈಗಾಗಲೇ ಸ್ವಲ್ಪ ತಣ್ಣಗಾಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ವಿಚಾರ. ಹೀಗಾಗಿ ಆ ಒಂದು ಕ್ಷೇತ್ರದ ಜನರನ್ನೇ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ನನ್ನ ಹೆಸರು ಜೈಪಾಲ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ, ಅವ್ರು DCM ಆಗೋದ್ರ ಬಗ್ಗೆ? DCM ಅದು ನಮಗೆ ಅಷ್ಟೊಂದು ಅನುಭವ ಇಲ್ಲ ಸರ್. ಅಲ್ಲ, ನಿಮ್ಗೆ ವೈಯಕ್ತಿಕ ಯಾವ್ದಾರು ಖುಷಿನ ಹೆಂಗೆ ಅಂತ ಈ ಕ್ಷೇತ್ರದ ಜನ ಏನೇ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಇದೆ. ಅದರ ಜೊತೆಗೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಜೊತೆಗೆ ಅವರು ಬರ್ತಾರೆ ಅಲ್ವಾ, ಒಟ್ಟಲ್ಲಿ ಅಪ್ಪಡವ್ರ ಕಡೆಯಿಂದ ಅದು ಇದು ಇವಾಗ ಒಳಚರಂಡಿ ಆಗಲಿ ಮತ್ತು ಕಾರ್ಪೊರೇಷನ್ ಆಗಲಿ ಏನೇ ಒಂದು ಸ್ಪಂದಿಸಿದ್ರು ಚೆನ್ನಾಗಿ ಒಪಿನಿಯನ್ ಚೆನ್ನಾಗಿ ಕೊಡ್ತಾರೆ. ಪಬ್ಲಿಕ್ ಹೋದರೂ ಸಹ ಚೆನ್ನಾಗಿ ಒಪಿನಿಯನ್ ಚೆನ್ನಾಗಿ ಮಾತಾಡ್ತಾರೆ. ಅದು ಬಾಂಧವ್ಯ ಬೇಕಾಗಿರೋದು ಮೇಯ್ನು. ಇವಾಗ ಯಾರು ಹೋದರೂ ಕೂಡ ಒಂದು ಕಂಪ್ಲೇಂಟ್ ಏನಾದರೂ ಇವಾಗ ಪಬ್ಲಿಕಲ್ಲಿ ಏನು ಮನೆ ಪ್ರಾಬ್ಲಮ್ ಅಂದರೆ ಒಳಚರಂಡಿ ಅದು ಇದು ಮನೆ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ತಾರೆ, ಅವ್ರ ಹತ್ರ ಕೇಳಿದಾಗ ಕುಂದುಕೊರತೆ ಕೇಳಿದಾಗ ಅದನ್ನು ಅವ್ರು ಕರೆಸ್ಬಿಟ್ಟು ಮಾತಾಡಿಸಿ ಕಳಿಸ್ತಾರೆ, ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ವಾಟರ್ ಸಪ್ಲೈ ಬೋರ್ಡ್ ಆಗಲಿ ಮತ್ತು ಬೇರೆ ಏನಾದರೂ ನಿಮಗೇನೋ ತೊಂದರೆ ಇದ್ದರೆ ಅಲ್ಲಿ ಬಂದು ಈ ಥರ ಲೀಕೇಜ್ ಆಗ್ತಾಯಿದೆ ಅಂದರು ಬಂದು ಇವ್ರು ಯಾರನ್ನ ಕಳಿಸ್ತಾರೆ, ಇಲ್ಲ ಇವರೇ ಬಂದು ಆ ಕಡೆ ರೌಂಡಿಗೆ ಬಂದು ಮಾಡ್ತಾರೆ. ಅಷ್ಟು ಜನಗಳಿಗೆ ಬೇಗ ಕೈಗೆ ಸಿಗ್ತಾರೆ ಜಮೀರ್ ಅವರು. ಜಮೀರ್ ಏನು ಸಿಕ್ಕಲ್ಲ, ಸಮಸ್ಯೆಗಳನ್ನು ಅವ್ರು ಏನೋ ಸಿಗ್ತಾರೆ, ಅವರು ಸಿಗೋದಕ್ಕೆ ಅಷ್ಟೇ. ಇವ್ರು ಸಿಗ್ತಾರೆ ಅಷ್ಟೇ. ಯಾರು ಅಪ್ಪಡ ಚಂದ್ರಶೇಖರ್ ಅವ್ರು ಸಿಗ್ತಾರೆ. ಅವ್ರ ಮುಖಾಂತರ ಮಾಡಿಸ್ಬೋದು, ಅವ್ರು ಸಿಕ್ಬೋದು. ನಮಗೆ ಸಿಕ್ಕೋದು ಅಪ್ಪಡ ಚಂದ್ರಶೇಖರ್ ಮಾತ್ರನೇ. ಜಮೀರೆಲ್ಲ ಸಿಗೋದು ಕಡಿಮೆನೆ. ಸಿಗ್ಲಿ ಬಿಡ್ಲಿ ಕೆಲಸ ಅಂತ ಕೆಲಸ ಆಗ್ತಾ ಇದೆ. ಜಮೀರ್ ಅಹ್ಮದ್ ಅವರು DCM ಆಗ್ಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಅವ್ರು ಆದರೆ? ಅದ್ರ ಬಗ್ಗೆ ನಮ್ದೇನು ಅಭಿಪ್ರಾಯ ಇಲ್ಲ ಸರ್. ಅಲ್ಲ, ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಆದರೆ ಒಳ್ಳೆಯದಾ, ಖುಷಿನಾ? ನಿಮ್ಮ ಕ್ಷೇತ್ರ, ನಿಮ್ಮ ಇದೇ ಕ್ಷೇತ್ರ ಅಲ್ವಾ ನಮ್ದು? ಆಗಲಿ ಅಂತ ಅಭಿಪ್ರಾಯ ಪಡ್ತೀವಿ ನಾವು. ಹೆಂಗೆ ಜಮೀರ್ ಅವ್ರು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಅಂದರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳೋದಾದ್ರೆ, ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ದಂಗೆ? ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಸರ್. ಅಲ್ಲ ಸರ್, ಕೆಲಸಗಳು ಮಾಡ್ತಿದ್ದಾರೆ, ಆ ಕೆಲಸ ಆಗಿದೆಯಾ ಆ ಕ್ಷೇತ್ರದಲ್ಲಿ ಏನಂತ ನಿಮಗೆ? ಓಕೆ, ನಾವು ಬಂದಾಗಿಂದ ಚೆನ್ನಾಗಿ ಮಾಡಿದಾರ ಅಂತ? ಯಾಕಂದ್ರೆ ನೀವೇ ಗೆಲ್ಸಿರೋದು, ಹೌದಾ? ನೋ ಕಾಮೆಂಟ್ಸ್ ಅವ್ರ ಬಗ್ಗೆ, ಅವ್ರ ಕೆಲಸ. ಸರ್, ಜಮೀರ್ ಅಹ್ಮದ್ ಯಾವ ಕೆಲಸನೂ ದಬ್ಬಾಗ್ತಾ ಇಲ್ಲ. ಇಡೀ ಚಾಮರಾಜಪೇಟೆ ಎಲ್ಲ ನೋಡ್ರೆ ಕ್ಯಾಕ ಸುಗಿತಾವ್ರೆ. ಏನೋ ಡಮ್ಮಿ ಕ್ಯಾಂಡಿಡೇಟ್ ಮೇಲೆ ಹಾಕೊಂಡ್ಬಿಟ್ಟು ಗೆಲ್ಕೋತಾ ಇದ್ದೀನಿ ಅಂದ್ಬಿಟ್ಟು BJP ಅವ್ರನ್ನ ಅಡ್ಜಸ್ಟ್ ಮಾಡಿ ಗೆಲ್ತಾ ಇರೋದು. ಇದು ಅವ್ರನ್ನ ಸ್ವಯಂಜಿತ ಇದಾಗಿ ಗೆಲ್ತಾ ಇಲ್ಲ. ಅವರು ಯಾವುದೋ ಕುಣಗಲ್ಲಿಂದ ರಾಮನಗರ ಚನ್ನಪಣ್ಣಿಂದ ಜನಗಳನ್ನ ಕರ್ಕೊಬಂದು ಇಲ್ಲಿ ಓಟ್ ಹಾಕಿಸ್ಕೊಂಡು ಯಾರು ಹೇಳೋರಲ್ಲ, ಡಮ್ಮಿ ಕ್ಯಾಂಡಿಡೇಟ್ ಆಗಿ BJP ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಗೆಲ್ತಾ ಇರೋದು. ಅವ್ರಿಗೆಲ್ಲ ಡೆಪ್ಟಿ CM ಕೊಟ್ಬಿಟ್ಟ ಅಂದರೆ ಕರ್ನಾಟಕ ಅಲ್ಲೋಲ್ಲ ಕಲ್ಲೋಲ ಮಾಡಾಕ್ಬಿಡ್ತಾರೆ ಅವರು. ಅವರು ನಾಲಾಯಕ, ಅವರೆಲ್ಲ ಇದೇ ಯೋಗ್ಯತೆ ಇಲ್ಲ ಅವ್ರಿಗೆಲ್ಲ. ಫಸ್ಟು ನ್ಯಾಯ ಮಾತಾಡೋದು ಕಲೀಲಿ, ಆಮೇಲೆ ಡೆಪ್ಟಿ CM ಅಂತ ಹೋಗ್ಲಿ. ತುಂಬಾ ದಾನಗಳು ಮಾಡ್ತಾ ಇದ್ದಾರೆ. ಯಾವ ದಾನ? ಯಾರು ದುಡ್ಡು? ಏನು ಅವ್ರ ಮನೆ ಗಾರೆ ಕೆಲಸ ಹೋಗ್ತದೆ ದುಡ್ಡು? ಪಬ್ಲಿಕ್ 10 ರೂಪಾಯಿ ಕೆಲಸ ಮಾಡಲ್ಲ, ಬಿಲ್ಗಳು ಪಾಸ್ ಮಾಡ್ಕೊಂಡು ದುಡ್ಡು ತೊಗೊಂಡು ಮಾಡ್ತಾ ಇರೋ ದುಡ್ಡು. 10 ರೂಪಾಯಿ 100 ರೂಪಾಯಿ ತೊಗೊಳ್ಳೋದು. 10 ರೂಪಾಯಿ ದಾನ ಮಾಡಿದ್ರೆ ದಾನ ಸುರ ಕಾರಣ ಆಗಲ್ಲ. ಅದು ತೊಗೊಂಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಎಲ್ಲ ಕಡೆ ಬಿಲ್ಡಪ್ ಕೂಡ ತೋರಿಸೋದಲ್ಲ. ಅವೆಲ್ಲ 25 ಲಕ್ಷ ರೂಪಾಯಿ ಕೊಟ್ಟರು, ಅವ್ರದ್ದು ವೈಯಕ್ತಿಕ ದುಡ್ಡು ಅಂತ ಹೇಳಿದ್ರು. ಯಾರು ವೈಯಕ್ತಿಕ ದುಡ್ಡು ಎಲ್ಲಿಂದ ಬಂತು? ಏನು ಗಾರೆ ಓದ್ಬಿಟ್ಟು ಪಂಚರ್ ಹಾಕ್ಬಿಡ ತಂದಿರೋ ದುಡ್ಡು? ಯಾವುದು ತಂದಿಲ್ಲ. ಪಬ್ಲಿಕ್ ದುಡ್ಡು, ಬಡವ್ರು, ಇವಾಗ ಬಡವ್ರ ಬಗ್ಗದ ರಕ್ತ ಹೀರಿ ಆ ದುಡ್ಡುಗಳನ್ನೆಲ್ಲ ತಲೆ ಹೊಡೆದು ಮಡಿಕೊಂತಾರೋ ದುಡ್ಡು, ಅದರಲ್ಲಿ ಇದು ಕೊಡ್ತಾ ಇರೋದು ಇವರು. ಇವತ್ತು ಬಡವ್ರ ಬಗ್ಗದ ರಕ್ತ ಕಣ್ಣಲ್ಲಿ ಕಣ್ಣೀರು ಕೈ ತೊಳಿತಾವ್ರೆ. ಇಡೀ ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಆಯ್ತಾ? ಇಂಥ ಕಚಡ ಸರ್ಕಾರ ಇಡೀ ಜೀವನದ ಎಷ್ಟೋ ಕಾಂಗ್ರೆಸ್ ಸರ್ಕಾರ ಬಂತು ಹೋಯ್ತು. ಇಂಥ ಕಚಡ ಸರ್ಕಾರ, ದರಿದಿರ ಸರ್ಕಾರ ಇಡೀ ಇಷ್ಟಿಲ್ಲಿ ನಾವು ಯಾರೂ ನೋಡಿಲ್ಲ. ಇಂಥ ಮತ್ತೆ ಬರಬಾರ್ದು. ಮುಂದೆ ಇಂಥ ದರಿದಿರ ಸರ್ಕಾರ ಬಂದರೆ ರಾಜ್ಯ ಇವತ್ತು ದಿವಾಳಿ ಆಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನು ಆಗಿರೋದೊಂದು, ಇವ್ರು ಕುರ್ಚಿ ಕಿತ್ತಾಡ್ತಾವ್ರೆ. ರಾಜ್ಯದ ಜನತೆ ಹೆಂಗೆ ಆಯ್ತಾವ್ರೆ, ಏನು ಆಯ್ತಾವ್ರೆ, ಬರೀ ತಲೆಗಳ ಮೇಲೆ ಎಳಿತಾವ್ರೆ. ಗೊತ್ತು ಎಳಿತಾವ್ರೆ. ತಲೆ ಮೇಲೆ ಎಳ್ದು ಬಡವ್ರ ಬಗ್ಗರು ಸಾಯಿಸ್ತಾವ್ರೆ. ಇವರು ಮೇಲಧಿಕಾರಿಗೆ ಹಾರಾಡ್ತಾವ್ರೆ ಅಷ್ಟೇ. ಇಂಥವ್ರನ್ನೆಲ್ಲ ಡೆಪ್ಟಿ CM ಕೊಟ್ಬಿಟ್ರೆ
ರಾಜ್ಯದ ಕತೆ ಗೋವಿಂದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋವಿಂದನೇ. ಹಿಂದೂಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಹಿಂದೂಗಳು ಏನಾಗುತ್ತೆ ಅಂದ್ಬಿಟ್ಟು ಗ್ಯಾರಂಟಿ ಯೋಜನೆ ಏನು ಉಪಯೋಗ ಆಗಿಲ್ಲ ಅಂತ ಸರ್ ಯಾವ್ದು ಕೊಡ್ತಾವ್ರೆ ಕಚಡ ನನ್ನ ಮಕ್ಕಳು ಅವ್ರು ತಿಂದು ತೇಗಕ್ಕೆ ಸಾಲ್ತಾ ಇಲ್ಲ. ಯಾವ ಕಚಡ ಕೊಡ್ತಾರೆ ಇವಾಗ? ಹೆಣ್ಮಕ್ಳಿಗೆ 2,000 ರೂಪಾಯಿ ಇದು ಕೊಡ್ತಾವ್ರೆ ಅದು ಎಲ್ಲಿ ಕೊಡ್ತಾ ಇದ್ದಾರೆ? ಡಿಗ್ರಿ ಮಾಡಿರೋರಿಗೆ 3,000 ರೂಪಾಯಿ ಅಂತ ಮಾಡ್ರಿ ಯಾವ ಥರ ಕೊಟ್ಟಿದ್ದಾರ? ಡಿಗ್ರಿ ಕಾಲೇಜ್ ಹುಡುಗರು ಕೇಳಿ, ಡಿಪ್ಲೊಮಾ ಮಾಡಿರೋರಿಗೆ 2,000 ಅಂತ ಕೊಟ್ಟಿದ್ದಾರೆ ಕೇಳಿ. ಎಲ್ಲ ಎಷ್ಟು ಹೇಳಿ ನಾನು ದಬ್ಬಾಕ್ಬಿಟ್ಟಿದ್ದೀನಿ. ಏನು ನುಡ್ದಂತೆ ಏನು ಹರಿಶ್ಚಂದ್ರನ್ ಹುಟ್ಟಿಂತಾರೆ ಅಂತ ಸಿದ್ದರಾಮಯ್ಯ ಹೇಳೋದು. ಯಾವನು ಏನೂ ಮಾಡ್ತಾ ಇಲ್ಲ, ಬರೀ ಒಡೆದು ಲೂಟಿ ಮಾಡ್ತಾವ್ರೆ, ಬರೀ ಇದು ಮಾಡ್ಕೊತಾವ್ರೆ. ಹೌದಾ? ಬಟ್ ಬಡವ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇರೋದು ಒಂದೇ ಗೊತ್ತು ಇವ್ರಿಗೆ. ನೆಕ್ಸ್ಟು ನಾವು ಬರಲ್ಲ, ಕರ್ನಾಟಕದಲ್ಲಿ ನಾವು ನಿರ್ಣಾಮ ಆಗೋದು, ನಾವು ಕಾಂಗ್ರೆಸ್ ಕತೆ ಮುಗೀತು, ಬರೋದೆಲ್ಲ ಬಾಚ್ಕೊಂಬಿಡೋಣ, ಏನು ಬೇಕು ಯಾರು ಏನು ಬೇಕಾದ್ರೂ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾವ್ರೆ ಹೊರ್ತು ಇವರು ಒಂದು ಒಳ್ಳೆ ಕೆಲಸ ಅಂತ ಯಾವುದೂ ಮಾಡ್ತಾಯಿಲ್ಲ, ಯಾವ ಯೋಜನೆನೂ ಮಾಡ್ತಾಯಿಲ್ಲ, ಯಾವುದೂ ಮಾಡ್ತಾಯಿಲ್ಲ. ಇಡೀ ಚಾಮರಾಜಪೇಟೆ ನೋಡ್ಕೊಂಬಂದು ಕ್ಯಾಕೆ ಸುಗಿತಾರೆ ಜನ. ಇಡೀ ಬೆಂಗಳೂರು ಅಗದಿ ಹಾಳು ಮಾಡ್ತಾವ್ರೆ. ಕಾಂಟ್ರಾಕ್ಟ್ಗಳು ದುಡ್ಡು ಕೊಟ್ಟವ್ರೋ ಇಲ್ವೋ ಗೊತ್ತಿಲ್ಲ, ಕ್ಯಾಕೆ ಸುಗಿತಾವ್ರೆ ಜನಗಳು. ಇಲ್ಲ ಎಷ್ಟೋ ಜನ ಬಿದ್ದು ಇದು ಮಾಡ್ತಾವ್ರೆ. ಅಂಥವ್ರು ಮಕ್ಕಳು ಅಧಿಕಾರಿಗಳು ಸಾಯ್ತಾವ್ರೆ. ಜನಗಳು ಒಂದರಲ್ಲೊಂದು ಕಣ್ಣೀರಲ್ಲಿ ಕೈ ತೊಳಿತಾವ್ರೆ. ಇಂಥ ದರಿದ್ರ ಸರ್ಕಾರಕ್ಕೆ ಮೋಸ ಮಾಡಿ ಬಂದಿರೋಂಥ ಸರ್ಕಾರ ಇದು. ಫ್ರೀ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಮೋಸ ಮಾಡಿ ಬಂದಿರೋಂಥ ದರಿದ್ರ ಸರ್ಕಾರ ಇದು. ನಮ್ಮ ರಾಜ್ಯಕ್ಕೆ ದರಿದ್ರ ಹಿಡಿದ್ಬಿಟ್ಟಿದೆ. ಫಸ್ಟು ಈ ಮಕ್ಕಳು ತೊಲಗಿದ್ರೆ ನಮ್ಮ ರಾಜ್ಯ ಒಂದು ಶುಭವಾಗಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ಬರಲ್ಲ ಹಂಗಾದ್ರೆ? ಕಾಂಗ್ರೆಸ್ ಒಂದು 25 ಸೀಟ್ ಬರಲ್ಲ. ಯಾವ ಮೂಲೆಯಲ್ಲಿ ಐತೆ ಅಂತ ಹುಡುಕ್ಬೇಕು ಕಾಂಗ್ರೆಸ್ಸು. ಈ ಕಾಂಗ್ರೆಸ್ಸು ಇದೈತೆ ಗೊತ್ತಾ, ಈ ಅಲ್ಲಿ ಇಲ್ಲಿ ಗಿಡಗಳು ಬೇಡಿ ಕಾಂಗ್ರೆಸ್ ಗಿಡಗಳು ಏಸ್ಕೆ ಮೇಲೆ ಅಲ್ಲಿಲ್ಲ, ಅದನ್ನು ನೋಡಿದವ್ರು ಏನು ಮಾಡ್ತಾರೆ ಕಿತ್ತು ಬಿಸಾಕ್ತಾರೆ. ಹಂಗೆ ಆ ಥರ ಏಸ್ಕೆ ಇವ್ರ ಮೇಲೆ ಬೆಳೆದಂಗೆ ಕಾಂಗ್ರೆಸ್ ಬೆಳ್ಕೊಂಬಿಟ್ಟಿದೆ. ಇನ್ನು ಅದನ್ನು ಕರ್ನಾಟಕ ಜನ ಅದನ್ನು ಮುಕ್ತ ಮಾಡಿ ಕಿತ್ತು ಬಿಸಾಕಿದ್ರೆ ಕಾಂಗ್ರೆಸ್ ಕತೆ ಮುಗಿದೋಯ್ತು. ಇನ್ನು ಜೀವನದಲ್ಲಿ ಹುಡುಕ್ಬೇಕು ಕಾಂಗ್ರೆಸ್ ಎಲ್ಲೈತೆ ಯಾವಂದ್ರೆ ದುರ್ಬ್ಯಾಕ್ ಹುಡುಕ್ಬೇಕು. ಇದೇ ಆಗೋದು. ಥ್ಯಾಂಕ್ ಯು ಸರ್. ಕೆಲಸ ಮಾಡಿದ್ದಾರೆ ಸರ್, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ರಸ್ತೆಗಳೆಲ್ಲ ಸ್ವಲ್ಪ ಇವಾಗ ಆವಾಗಲೇ ಕಾಮಗಾರಿಕೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ತುಂಬ ಒಳ್ಳೆಯದು ಸರ್, ತುಂಬ ಒಳ್ಳೆಯದು. ಈ ಭಾಗದ ಜನರಿಗೆ ಹಾಂ ಸರ್, ತುಂಬ ಹೇಳ್ತಾರೆ, ತುಂಬ ಸಹಾಯ ಮಾಡ್ತಾರೆ, ಓದೋರಿಗೆಲ್ಲ. ಹೌದೌದು, ತುಂಬ ಬಡವರಿಗೆಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಾವು ನೋಡಿದ ಮಟ್ಟಿಗೆ ಸುಮಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಮಾಡೋದು ಅಂದರೆ ಬಲಗೈಲಿ ಮಾಡಿದ್ದು ಎಡಗೈಲಿ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡೋದು. ಮಾಡ್ತಿದ್ದಾರೆ, ಹೇಳ್ಕೊಳ್ತಾ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಏನನ್ಸುತ್ತೆ ಜಮೀರ್ ಅವರು? ಒಳ್ಳೆ ವರ್ಗ ಯಾರು DCM ಕೊಡ್ತಾ ಬಿಡ್ತಾ ಅವ್ರು ಸೇರಿದ ಹೈಕಮಾಂಡ್ಗೆ ಆದ್ರೆ ಹೆಂಗೆ ನಿಮ್ಮ ಅದೇ ಒಳ್ಳೇದು ಹೌದು. ವ್ಯಕ್ತಿಯಾಗಿ ಹೆಂಗೆ ಒಳ್ಳೆಯವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಲ್ಲ, ನೋಡ್ತಾ ಇದ್ದೀರಲ್ಲ, ಇನ್ನೇನು ಮಾಡ್ಬೇಕು ಹೇಳಿ? ಹೇಳಿ, ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಇಲ್ಲಿವರೇ ಹಳಬ್ರು. ಹೌದೌದು. ಜಮೀರ್ ಬರೋಕ್ಕಿಂತ ಮುಂಚಿಂದ ನೀವು ಇಲ್ಲಿದ್ದೀರಾ? ಹೌದು. ಅದಕ್ಕೆ ಅವಾಗೂ ಇವಾಗ ಏನು ವ್ಯತ್ಯಾಸ ಆಗಿದೆ? ಎಲ್ಲ ಒಂದೇ ಥರ ಇದೆ. ಅವಾಗಿನ ಮಾಡ್ತಾ ಇದ್ದೀರಲ್ಲ, ಏನು ಅಭಿವೃದ್ಧಿ ಏನು ಮಾಡ್ಬೇಕು? ನೀವು ನೋಡಿದಾಗ ಹಳಬರು ಬೇರೆಯವ್ರ ಇರ್ತಾರೆ ಜಮೀರ್ ಬರೋಕ್ಕಿಂತ ಮುಂಚೆ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ರ? ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವ್ರಂತ ಓಕೆ. ಓಕೆ. DCM ಆದ್ರೆ ನಿಮಗೆ ಖುಷಿನಾ? ಅದು ಒಳ್ಳೇದು. ಮಾಡಬೇಕಲ್ಲ, DCM ಮಾಡ್ದಾರ? ಅಲ್ಲ ಗೊತ್ತಿಲ್ಲ, ನೀವ್ ಹೇಳಿ ಜನಗಳು. ನೀವ್ ಹೇಳ್ಬೇಕು, ನಿಮ್ಗೆ ಗೊತ್ತಿಲ್ಲ. ಬೆಂಬಲ ಇದ್ರೆ ಏನಾದ್ರೂ ಆಗ್ತಾರೆ. ಜನ ಓಟ್ ಆಗಿರೋದಕ್ಕಲ್ಲ, ಸಾಕು ಕೊಟ್ಟಿದ್ರೆ ಸಾಕು, ಅದೇ ಮಾಡ್ತಾ ಇದಾರಲ್ಲ, ಅದೇ ಸಾಕಂತೀರ? ಸಾಕಲ್ವಾ? ಖುಷಿ ಪಡೋಣ. ಇರೋದ್ರಲ್ಲಿ ಹೌದೌದು. DCM ಆದರೆ ಇವಾಗೂ ಚಾಮರಾಜಪೇಟೆ ಆದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಒಳ್ಳೆಯ ವ್ಯಕ್ತಿ. ಜಾತಿ ಭೇದ ಭಾವ ಯಾವುದು, ಎಲ್ಲರೂ ಒಂದೇ ಜಾತಿ ಒಂದೇ ಕುಲ ಅಂದಲ್ಲಿ ನಡೀತಾ ಇದ್ದಾರೆ. ಬೇರೆಯವ್ರು ಬೇಕದೆ ಅಂತಲೇ ಅವ್ರಿಗೆ ಅಗೇನೆಸ್ಟ್ ಇದ್ದೇ ಇರ್ತಾರಲ್ಲ. ಯಾರೇ ಒಳ್ಳೇದು ಮಾಡಿದ್ರು ಅವ್ರಿಗೆ ಕೆಟ್ಟ ಹೆಸರಿನ ಒಂದು ತರಲೇಬೇಕಲ್ಲ. ಈ ಪ್ರಪಂಚನೇ ಅಂಥದ್ದು. ಒಳ್ಳೇದು ಮಾಡೋದ್ರೆ ಕೆಟ್ಟದ್ದು ನೆನೆಸ್ಕೊಳ್ಳೋದು. ಬಟ್ ಅವ್ರು ಆ ರೀತಿ ಏನೂ ಇಲ್ಲ. ನಮಗೆ ನಾವು ನೋಡ್ದಂಗೆ ಲೇವಟ್ ಕೃಷ್ಣಪ್ಪ ಅವರು ನಮ್ಮ ಸರ್ವಿಸಲ್ಲಿ ಲೇವಟ್ ಕೃಷ್ಣಪ್ಪ ಅವ್ರು ನೋಡಿದ್ವಿ ದಾನ ಧರ್ಮದಲ್ಲಿ. ಅವ್ರನ್ನ ಮೀರಿಸಿದಂಥ ಕೈ ಜಮೀರ್ ಅಹಮದ್ ಅವರು. ಯಾರೇ ಬಡವ ಯಾರೇ ಹೋಗಲಿ, ಎಲ್ಲಿಂದಾದ್ರೂ ಬರಲಿ, ಸರ್ ನನ್ನ ಕಷ್ಟ ಆನ್ ದ ಸ್ಪಾಟಲ್ಲಿ ಡೆಲಿವರಿ, ಆನ್ ದ ಸ್ಪಾಟಲ್ಲೇ ಇವಾಗ ಬಾ ಅವಾಗ ಬಾ ಅನ್ನೋದು ಏನೇ ಇಲ್ಲ. ಒಂದು ಕಷ್ಟ ಅಂತ ಹೋದರೆ ಅಲ್ಲೇ ಬಗೆಹರಿಸ್ತಾರೆ. ಆದರೆ ಅವ್ರು ಸಿಗ್ಬೇಕು ಕೈಯಲ್ಲಿ ಅಷ್ಟೇ. ಅವರೇ ಆಗ್ಬೋದು. ಮತ್ತು ಅವ್ರ PA ಇದ್ದಾರೆ ಅಯ್ಯೂಬ್ ಖಾನ್ ಅಂತ, ಅವರು ಅಷ್ಟೇ ಪಾಪ ಒಳ್ಳೆ ಕೆಲಸನೇ ಮಾಡ್ತಾರೆ. ಜಮೀರ್ ಊಟ ಮಾಡಬೇಕು ಅಂದಿಲ್ಲ, ಅವರು ಕೆಲಸ ಮಾಡ್ಕೊಂಡೆ. ಇಲ್ಲಿ ನಮ್ಮ ಕೋಕಿಲ ಚಂದ್ರಶೇಖರ್ ಗೌಡ ಅವರಿದ್ದಾರೆ, ಅವ್ರ ಮುಖಾಂತರ ಎಲ್ಲರೂ ಚೆನ್ನಾಗಿ ಕೆಲಸ ನಡೀತಾ ಇದೆ. ಮಂತ್ರಿ ಆಗಿದ್ದಾರೆ, ಅವ್ರ ಜನಗಳಿಗೆ ಅಷ್ಟು ಬೇಗ ಸಿಗ್ತಾರೆ ಕೈಗೆ? ಏನಾದ್ರು ಸಮಸ್ಯೆ ಖಂಡಿತವಾಗಿ ಸಿಗ್ತದೆ. ಅವ್ರು ಸಿಗಲಿಲ್ಲ ಅಂದರೂ ಅವ್ರ PAಗೆ ಎಲ್ಲ ರೀತಿಯೂ ರೈಟ್ಸ್ ಕೊಟ್ಟಿದ್ದಾರೆ. ಪ್ಲಸ್ಸು ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚಾಮರಾಜಪೇಟೆಯಲ್ಲಿ ಕೋಕಿಲ ಚಂದ್ರಶೇಖರ್ ಅಂತ ಹಬ್ಬಡವರು, ಅವ್ರ ಹತ್ರಕ್ಕೆ ಹೋದರೆ ಎಲ್ಲ ಕೆಲಸನೂ ಆಗುತ್ತೆ. ಹಬ್ಬಡವ್ರ ಹತ್ರಕ್ಕೆ ಹೋದರೆ ಸಾಕು. MLA ಹತ್ರಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ. ಹಬ್ಬಡನ ಹತ್ರಕ್ಕೆ ಹೋದರೆ ಆಟೋಮೆಟಿಕ್ ಕೆಲಸ ಆಗ್ತಾ ಇರುತ್ತೆ. ಅವ್ರೊಂದು ಮಾತು ಹೇಳಿದ್ರೆ ಕೆಲಸ ಮುಗಿದೋಯ್ತು. ನಿಮಗೆ DCM ಮಾತ್ರ ಖುಷಿ? ಖಂಡಿತವಾಗೂ ಖುಷಿ. ನಮಗೆ ಜಾತಿ ಇದ್ರ ಬಗ್ಗೆ ಇಲ್ಲ, ನಮಗೆ ಗೊತ್ತಿದ್ದಂಗೆ ಭಾಳ ಖುಷಿ.
ನಾವೇ ಗೆಲ್ಸಿರೋದಿಲ್ಲ ಅಂತ ನಾವೇನು ಹೇಳಲಿಲ್ಲ. ಆದರೂ ಒಳ್ಳೇದೇ ಮಾಡೋದು ಕೆಲಸಗಳು ಮಾಡ್ತಾವ್ರೆ ಜನಗಳಿಗೆ, ಬಡವರಿಗೆಲ್ಲ ಏನಾರು ಬೇಕಾದ್ರೆ ಹೊಚ್ಚೈತೆ ಅವ ಜನ ಈ ಜಾತಿ ಅಂತ ಏನು ನೋಡ್ತಾ ಇಲ್ಲ. ಕೆಲಸ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ನಮ್ಮ ದೇವಸ್ಥಾನಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡವ್ರೆ. ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆದರೂ ನಮಗೆ ಸಂತೋಷನೇ, ದೇಶ ಆದರೂ ನಮಗೆ ಸಂತೋಷನೇ. ನಾವು ಅವ್ರಿಗೆ ಏನೇನು ಬೆಲೆ ಕೊಡ್ತೀವಿ ಅಲ್ವರಾ. ಆ ಥರ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ಎಂಥವ್ರು ಮಾಡೇ ಮಾಡ್ತಾಯಿರ್ತಾರೆ. ಒಟ್ಟಲ್ಲಿ ಏರಿಯಾ ಬಂದು ಏನೇ ಮಾಡಿದ್ರು ಕೆಲಸ ಮಾಡಬೇಕು, ಏರಿಯಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅದೇ ಅವ್ರಿಗೆ ಒಳ್ಳೆ ಬರೋದು. ಇನ್ನೇನೇ ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಅಲ್ವರಾ. ಅದನ್ನು ನಾವು ಇದು ಮಾಡಿ ಪಾಲಿಸ್ಕೊತೀವಿ ಬೇಕಾದ್ರೆ. ಅದು ನೋಡ್ದಂಗೆ ಅವ್ರು ಬರೋಕ್ಕಿಂತ ಮುಂಚೆ ಹೆಂಗಿತ್ತು ನಿಮಗೆ? ಇವಾಗ ಅವ್ರು ಬರೋಕ್ಕೆ ಮುಂಚೆ ಏನೋ ಸ್ವಲ್ಪ ಬಳ್ಕೊಯ್ತು. ಇವ್ರು ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ, ಏರಿಯಾಗಳು ಮಾಡವ್ರೆ, ಜನಗಳಿಗೆ ಅನುಕೂಲ ಮಾಡವ್ರೆ. ಇವ್ರು ಬಂದಮೇಲೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಎಲ್ಲರಿಗೂ ನಮ್ಮ ಜನಗಳೆಲ್ಲ ಮಾಡ್ತಾವ್ರೆ, ನಡೆಸ್ತವ್ರೆ. ಇವಾಗೂ ಅದೇ ಥರ ನಡೆಸ್ಕೊಂಡು ಹೋಯ್ತವ್ರೆ. ಯಾರೇ ಬಡವರು ಒಂದು ಅಯ್ಯಪ್ಪ ಸ್ವಾಮಿ ಏನೇ ಒಂದು ಇದಿಲ್ಲ, ಬಡವರು ಹೋದ್ರೂ ಏನೋ ಅವ್ರ ಕೈಲಾದಷ್ಟು ಹಂಗೆ ಎತ್ತು ಕೊಡ್ತಾರೆ. ಅದೆಲ್ಲ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ನೋಡ್ಸ್ಕೊಂಡು ಮಾಡ್ತಾಯಿರ್ತಾರೆ. ಅದನ್ನು ನಾವು ಬೇಕಾದ್ರೆ ಇದು ಮಾಡ್ಬೋದು ಅವ್ರ ಬಗ್ಗೆ. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಗೊತ್ತಾಯ್ತಾ. ಅದನ್ನು ನಾವು ಮಾಡಿ ಇದೇ ಥರ ಪಾಲಿಸ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಅವರು DCM ಆಗ್ಬೇಕಂತ ಕೂಗು ಜಾಸ್ತಿ ಕೇಳ್ತಾರೆ, ನಿಮ್ಗೆ ಏನು ಅನ್ಸುತ್ತೆ ವೈಯಕ್ತಿಕವಾಗಿ? DCM ಜಮೀರ್ ಅಹಮದ್ ಆಗ್ಬೇಕಂತ ಕೆಲವರು ಅಲ್ಲೇ ಬ್ಯಾನರ್ ಹಾಕ್ತಿದ್ರಿ ಮುಂದಿನ DCM ಅಂತ ಹೇಳಿ. ಹೀಗಾಗಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರು ಆದರೆ ಒಳ್ಳೇದಾ? ಅದು ಆದರೂ ಒಳ್ಳೇದಕ್ಕೊಂದು ಮುಂಚೆ ಅವ್ರಿಗೆ ಕೊಡಬೇಕಲ್ಲ ಸರ್ DCM. ಫಸ್ಟ್ ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಆಮೇಲೆ DCM ನೋಡ್ಕೊಳ್ಳೋಣ ಸರಿನಾ. ಅವರಾದ್ರೆ ಇವ್ರಿಗೆ ಸಿಕ್ಕರೆ ಓಕೆ ಅಂತ ಹೇಳ್ತಾರೆ. ಅಲ್ಲ, ಇನ್ನೂ ಆ ಪಕ್ಷದಲ್ಲಿ ಹಿರಿಯರಿದ್ದಾರೆ, ಹಳಬರಿದ್ದಾರೆ. ಇವತ್ತು ರನ್ನಿಂಗ್ ಕುದುರೆ ಅಂದ್ಬಿಟ್ಟು ಯಾರೋ ಕೊಟ್ಬಿಟ್ರೆ ಹಳಬರು ಅವಾಗಿಂದ 40-50 ವರ್ಷ ವರ್ಕ್ ಮಾಡಿದ್ದಾರೆ, ಗೆದ್ದಿದ್ದಾರೆ, ಅಂಥವ್ರು ಕೊಡಲಿ. ಜಮೀರ್ ಅಹಮದ್ ಕೊಟ್ಬಿಟ್ರೆ ಏನು ಇದಿಲ್ಲ. ನಮ್ಮವರು ಬೇಜಾರು ಇನ್ನು ಇದು ಕೆಲಸ ಮಾಡಿದ್ರು ಇದೆ, ಹಿರಿಯರು ಮುಖಂಡರು ಕೊಡಲಿ ಸುಮ್ಮನೆ. ಈಗ ಮಂತ್ರಿ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ DCM ಕೊಟ್ಟರೆ ಅಷ್ಟೊಂದು ನಿಭಾಯಿಸೋಕ್ಕಾಗಲ್ಲ ಸರ್. ಆಗಲ್ಲ ಅಂದರೆ DCM ಇದ್ದಾರೆ, ಅವ್ರಿಗೆ ಅದು ಕೆಪಾಸಿಟಿ ಇದೆ ಅಂತ ಕೊಟ್ಟಿರೋದು. ಯಾರಿಗೆ ಸರ್? ಹೌದು, DK ಶಿವಕುಮಾರ್ ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಇದೆ. ಅವ್ರಿಗೆ ಬಿಟ್ಟರೆ DCM ಅದಲ್ಲ, ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಅವ್ರಿಗಿದೆ. ಇವ್ರಿಗೆ ಜಮೀರ್ ಅಹಮದ್ಗೆ ಆಗ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ, ಕೊಡಲ್ಲ ಸರ್, ಕೊಡಲ್ಲ. ಅವರು ಭ್ರಮೆ ಇರ್ಬೋದು ಅಷ್ಟೇ. ಇನ್ನು ನಮ್ಮ ಈ ಕಾಂಗ್ರೆಸ್ಸಲ್ಲಿ ಬೇಜಾನು ಇವರಿದ್ದಾರೆ, ಪಾಪ ಹಿರಿಯ ಹುಲಿಗಳಿದ್ದಾರೆ, ಅಂಥವ್ರು ಕೊಡಲಿ. ಅವ್ರಿಗೆ ತಾಳ್ಮೆ ಇದೆ, ನಿಭಾಯಿಸೋ ಶಕ್ತಿ ಇದೆ. ಅಂಥ ಒಂದು ಪೋಸ್ಟ್ ಅಂದರೆ ನಿಭಾಯಿಸೋ ಶಕ್ತಿಗೆ ತಾಳ್ಮೆ ಇರಬೇಕು, ನಮ್ಮ ಅಭಿಪ್ರಾಯ. ಇನ್ನೂ ಅನುಭವ ಬೇಕು ಸರ್. ಇನ್ನೂ 16 ವರ್ಷಗಳು ಆ ಪಕ್ಷದಲ್ಲಿ ಬರಬೇಕು. ಅವರು ದಳದಿಂದ ಈ ಕಾಂಗ್ರೆಸ್ ಬಂದಿದ್ದಾರೆ, ಇನ್ನೂ 16 ವರ್ಷ ಇಲ್ಲಿ ವರ್ಕ್ ಮಾಡಲಿ, ಆಮೇಲೆ DCM ಆಗಲಿ. ಕಾಂಗ್ರೆಸ್ ಅಲ್ಲಿ ಕೆಲವು ಬಣಗಳು ಅಂತ ಆಗ್ಬಿಟ್ಟಿದೆ ಈಗ. ಸೊ ಹಂಗಾಗಿ CM ಪರವಾಗಿ ಈಗ ಸಿದ್ದರಾಮಯ್ಯ ಪರ ಬಣ ಅಂತ ಬಂದರೆ ಜಮೀರ್ ಅವ್ರಿಗೆ ಮಾಡ್ಬೋದು ಅಂತ ತುಂಬ ಇತ್ತು ಸರ್. ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ ಬಣ ಅಂತಿಲ್ಲ, ಒಟ್ಟಾರೆ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಅವರು ಇನ್ನೂ ಅನುಭವ ಆಗ್ಬೇಕು ಸರ್. ಸದ್ಯಕ್ಕೆ ಆಗಲ್ಲ, ಕೊಡಲ್ಲ. ಏನೋ ಅವರು ವದಂತಿಗಳು ಹೇಳ್ತಾರೆ, ಅಪೋಹಗಳು ಹೇಳ್ತಾರೆ ಅಷ್ಟೇ. ಅವರು ಈಗ ಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಮಂತ್ರಿ ಆಗಿದ್ದಾರೆ. ಈಗ ಇದು ವಸತಿ ಸಚಿವರು. ಮುಂದೆ ಅವರು DCM ಆಗ್ಬೇಕಂತ ತುಂಬಾ ಜನ ಅವ್ರ ಅಭಿಮಾನಿ ಕಟೌಟಲ್ಲಿ ಹಾಕ್ಬಿಟ್ಟಿದ್ರು ಹಿಂದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬಟ್ ಅವ್ರಿಗೆ ಇವರಿಗೆ ಶಿವಕುಮಾರ್ಗೆ ಮಿನಿಸ್ಟರ್ ಇಲ್ಲಾದ್ರೆ ಅವ್ರು ಹೆಂಗೆ ಕೊಡೋಕ್ಕಾಯ್ತು? ಅದು ನೀವು ಯೋಚನೆ ಮಾಡಬೇಕು. ಅದು ನೀವು ಕೇಳೋ ಕ್ವಶ್ಚನ್ ಸರಿ ಇಲ್ಲ. ಯಾಕಂದ್ರೆ ಆಕ್ಚುಲಿ ಜನ ಮುಂದಿನ ಒಬ್ಬರು ದೊಡ್ಡವರಿಂದ ನಾವು ಹೇಳುತ್ತಾ ಸಮುದಾಯಕ್ಕೆ ಒಳ್ಳೆ ಮನುಷ್ಯ ಅಷ್ಟೇನೆ. ಬಟ್ ಅವ್ರವ್ರ ಸಮುದಾಯ ಅವ್ರವ್ರು ನೋಡ್ತಾ ಇದ್ದಾರೆ ಅಷ್ಟೇನೆ, ಬೇರೆ ಏನಿಲ್ಲ. ಅವ್ರ ಪಾಪ್ಯುಲಾರಿಟಿ ಜಾಸ್ತಿ ಇದೆ, ಅವರು ಗೆಳಿತಾರೆ ಅಷ್ಟೇನೆ, ಬೇರೆ ಏನಿಲ್ಲ ಅಷ್ಟೇನೆ, ಬೇರೆ ಏನೂ ಇದಲ್ಲ. ಅವ್ರವರು ಏನೇನೋ ಅಡ್ವರ್ಟೈಸ್ಮೆಂಟ್ ಇದೆ, ಅದು ಮಾಡ್ತಾರೆ ಅಷ್ಟೇನೆ. ಅಲ್ಲ, ಆ್ಯಕ್ಚುಲಾಗಿ ಸ್ವಲ್ಪ ಅವ್ರು 4 ಟೈಮ್ ಬರ್ತಾರೆ ಅಂದ್ರೆ ಜನಗಳ ಆದಮೇಲೆ ಅದು ಫ್ರೀ ಆಯಿತು, ಅದನ್ನ ಬೇರೆ ಏನಿಲ್ಲ. ಬೇರೆ ನಾವು ಹೇಳೋಕ್ಕೆ ಏನು ಚಾನ್ಸ್ ಇಲ್ಲ. ಅವರು ಅಂದರೆ ಅವ್ರು ಮಾಡಿದ್ರೆ ಇರೋರು ಬಿಡಲ್ಲ. ಇವಾಗೆಲ್ಲ ಕಾಂಪಿಟೇಷನ್ ಆಗಿದ್ದಲ್ಲ, ನೀವೇ ನೋಡಿದ್ರಲ್ಲ ನೀವು. ಇವಾಗೆಲ್ಲ ಏನೋ ಇದು ಹಿಂದೂ ತತ್ವ ನಾಡಿದ್ದು, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಬಟ್ ಒಳ್ಳೆ ಮನುಷ್ಯ. ಬಟ್ ಪರ್ಟಿಕ್ಯುಲರ್ ಆಫ್ ಮ್ಯಾನ್ ಇಸ್ ವೆರಿ ಲಿವಿಂಗ್ ದ ಪೇಷನ್. ಅಲ್ಲ, ಒಳ್ಳೆ ಮನುಷ್ಯ ಅಷ್ಟೇನ. ಅವರು ಸಪ್ರೇಟಾಗಿ ಏನು ಮಾಡೋಕ್ಕಾಗಲ್ಲ ಸರ್. ಒಬ್ಬರಿಗೆ ಹೇಗಂದ್ರೆ 1,000 ಕೊಡ್ಬೋದು, 5,000 ಕೊಡ್ಬೋದು, 10,000 ಕೊಡ್ಬೋದು, 1,00,000 ಕೊಡ್ಬೋದು. ಬಟ್ ಒಂದು ಕೊಡ್ಬೋದು. ಬಟ್ ಅದು ಇದು ಮಾಡೋಕ್ಕಂದ್ರೆ ಅದು ಗೌರ್ಮೆಂಟ್ ಇದು. ಇವಾಗ ಕೂಡ ಏನೋ ಮನೆ ಒಂದು 34 ಮನೆಯೇ ನಿಮಗೆ ಬೇರೆ ಯಾವುದಿಲ್ಲ ಅಂತ ಹೇಳಿದ್ದಾರೆ ಅವಾಗ. ಎಲ್ಲ ಅವ್ರವ್ರ ಡಿಪಾರ್ಟ್ಮೆಂಟ್ ಇದೆ ಅವಾಗ. ಅಲ್ಲ, ಇಷ್ಟು ಅವರು ಆ ಕಾಲದಲ್ಲಿ ರಾಮಲಿಂಗಾರೆಡ್ಡಿ ಒಂದು ಜೈನಲ್ಲಿಂದ ಬಂದು ಇವಾಗ ಬಂದಿದ್ದಾರಂದ್ರೆ ಇಟ್ ಇಸ್ ಅ ವಿಲ್ ಪವರ್. ಅವರು ಮಾಡಿದೊಂದು ಉಪಕಾರನೇ ಅದ್ರ ಕಾರಣ, ಬೇರೆ ಏನಿಲ್ಲ. ಅವ್ರ ನಡವಳಿಕೆ ಚೆನ್ನಾಗಿತ್ತು,
ಅಷ್ಟೇನ, ಬೇರೆ ನಾವು ಏನು ಒಳ್ಳೆ ಮನುಷ್ಯ ಅಷ್ಟೇ ನಾವು ಹೇಳೋಕ್ಕಾಯ್ತು. ತಿರುಗಿ ಅವ್ರು ಬರ್ತಾರೆ ಹೋಗ್ತಾರೆ ಅಂತ ನಾವು ಹೇಳೋಕ್ಕ ಕಲ್ತಾನೆ ಅಂತಲ್ಲ. ಯಾಕಂದ್ರೆ ಎಲ್ಲ ಇವಾಗ ಎಲ್ಲ ಮೆಜಾರಿಟಿ ಆಗ್ಬಿಟ್ರು. ಯಾರು ಅಂದ್ರೆ ಮೆಜಾರಿಟಿ ಎಲ್ಲ ಮಕ್ಕಳು ಜನಗಳ ಓದಿದ್ದಾರೆ. ಇವಾಗ ದುಡ್ಡು ಮಾತಾಡ ಇವೆಲ್ಲ ಹೋಯ್ತು. ಇವಾಗ ಎಲ್ಲ ಎಜುಕೇಷನ್ ಥರ ಇವಾಗ ಆಗ್ಬಿಟ್ಟಿದ್ದಾವೆ. ಬರೋದೇನು ತಪ್ಪಿಲ್ಲ, ಅಲ್ಲ ಆ ಥರ ಬರೋಕ್ಕೆ ಚಾನ್ಸ್ ಇಲ್ಲ. ನೋ ಚಾನ್ಸ್. ಚಾನ್ಸೇ ಇಲ್ಲ. ಅವ್ರು ಹೆಂಗೆ ಬರೋಕ್ಕೆ ಬೇಕಾದ್ರೆ ಅವ್ರು ಬೇಕಾದ್ರೆ ದುಡ್ಡು ಕೊಟ್ಟು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಕೆಲಸ ಇಲ್ಲ ಅದು. ಥ್ಯಾಂಕ್ ಯು ಸರ್, ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? ಜಮೀರ್ ಅವ್ರು ಬರೋದಿಲ್ಲ ಸರ್, ಸೇಮ್ ಆಗಲ್ಲ ಸರ್. DC ಶಿವಕುಮಾರ್ ಆಗ್ತಾನೆ, ಇವನಾಗಲ್ಲ ಸರ್. ಇವನಾಗಲ್ಲ, ಜಮೀರ್ ಅಹಮದ್ ಆಗಲ್ಲ ಸರ್. DCM ಆಗಲ್ವಾ? ಯಾರು ಜಮೀರ್ ಅವರು DCM ಆಗ್ತಾರೆ, ಇದು ಆಗಲ್ಲ ಸರ್. ಅವರು ಕ್ಷೇತ್ರಕ್ಕೆ ಕೆಲಸ ಎಲ್ಲ ಮಾಡಿದ್ದಾರೆ ಯಾರು ಜಮೀರ್ ಅವರು? ಈಗ ನನಗೆ ಗೊತ್ತಿಲ್ಲ ಸರ್. DCM ಮಾಡಿದ್ದಾರೆ ಸರ್. ಅದೆಲ್ಲ ಮಾಡಿದ್ದಾರೆ ಅವ್ರ ಏರಿಯಾಗೆ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಹಿಂದೂ ಮುಸ್ಲಿಂ ಯಾರು ಹಿಂದೂ ಅಲ್ಲಿ ಯಾರಲ್ಲಿ ನಾವು ಹೋದ್ರೆ ಆ್ಯಕ್ಚುಲಿ ಅವ್ರು ಬಂದೆಲ್ಲ ಏನು ಮರ್ಯಾದೆ ಕೊಡ್ತಾರೆ, ಇದು ಮಾಡ್ತಾರೆ. ಅವ್ರಿಗೆ ಅಂದ್ರೆ ಇನ್ನೊಬ್ಬರು ಕಷ್ಟ ಅದೆಲ್ಲ ಏನಿಲ್ಲ. ಅದು ಇರೋದಂದ್ರೆ 4 ಗಂಟೆಗೆ ಬರೋಕ್ಕಾಯ್ತದೆ. ಎಲ್ಲ ಬರೋಕ್ಕಾಗಲ್ವಲ್ಲ. ಒಳ್ಳೇದು ಮಾಡಿದ್ರೆ ಬರೋಕ್ಕಾಯ್ತದ. ಅದೇ ಬೇರೆ ಏನಿಲ್ಲ. ಇದ್ದಾರೆ ಅವ್ರ ಅಭಿಮಾನಿಗಳು ತುಂಬ ಜನ. ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ನಮ್ಮ ರಾಜಕೀಯನೇ ಗೊತ್ತಿಲ್ವಲ್ಲ ಸರ್, ಏನು ಹೇಳೋಣ. ನೀವು ಇದೇ ಕ್ಷೇತ್ರದವರು. ಜಮೀರ್ ಅಹಮದ್ ಅವರು ಈ ಕ್ಷೇತ್ರದ ಬಗ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಪರವಾಗಿಲ್ಲ. ಉಪಮುಖ್ಯಮಂತ್ರಿ ಅಂದರೆ ಸರ್ಕಾರ ಡಿಸೈಡ್ ಮಾಡೋದಲ್ವ ಅದು, ಆಯಿತಾ. ಈ ಕ್ಷೇತ್ರದಲ್ಲಿ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಆಡಳಿತ ಮಾಡಿದ್ದಾರೆ. ಮತ್ತು ಅವ್ರ ಬಗ್ಗೆ ಈ ಕ್ಷೇತ್ರದವ್ರು ಏನು ಹೇಳೋ ಥರ ಏನಿಲ್ಲ, ಕೆಲಸ ಮಾಡಿದ್ದಾರೆ ಅವಾಗಲಿಂದವೇ. ಆದರೂ ಆಗ್ಬೋದು, ಆಗಿದ್ರೆ ಸಂತೋಷ. ಥ್ಯಾಂಕ್ ಯು ಸರ್. ವರದರಾಜು. ಜಮೀರ್ ಅಹಮದ್ ಬಗ್ಗೆ ಏನು ಹೇಳ್ತೀರಾ ರಾಜಕೀಯವಾಗಿ, ಮತ್ತು ನೀವು ನೋಡಿರುವಂಥ ಕ್ಷೇತ್ರದ ವ್ಯಕ್ತಿಯಾಗಿ? ಅಂದರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಆದರೆ ಬೇರೆ ಇದೆ, ಎರಡು ಮಾತಿಲ್ಲ. ನೀವು ಮಂತ್ರಿ ಆಗಿದ್ದಾರೆ, DCM ಆಗಬೇಕು ಅಂತ ಇದೆ. ನಿಮ್ಗೇನು ಅನ್ಸುತ್ತೆ? DCM ಆಗ್ತಾರೆ, ಮುಂದಕ್ಕೂ ಅಭಿವೃದ್ಧಿ ಮಾಡ್ತಾರೆ. ಈ ಕ್ಷೇತ್ರ ಎಲ್ಲ ಚಾಮರಾಜಪೇಟೆ ಕ್ಷೇತ್ರ ಎಲ್ಲ ಇಂಪ್ರೂವ್ಮೆಂಟು ಮಾಡಿದ್ದಾರೆ. ತುಂಬ ದಾನಗಳು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಹೌದು, ಇಲ್ಲಿ ಕೂಡ ಹಂಗೇನಾ? ಇಲ್ಲೂ ಚಾಮರಾಜಪೇಟೆ ಹಂಗೇನಾ ಅಥವಾ ತೋರಿಸ್ಕೋಬೇಕು ಆ ಥರ ಏನಾದ್ರು ಮಾಡುವಂಥ? ಯಾವಾಗಲೂ ಹಂಗೇನೆ ಇಂಪ್ರೂವ್ಮೆಂಟಿಂಗ್ ಆಗಿದೆ. ಶ್ರೀನಗರ, ಚಾಮರಾಜಪೇಟೆ ಎಲ್ಲ ಇಂಪ್ರೂವ್ಮೆಂಟಿಂಗು ಚೆನ್ನಾಗಾಗಿದೆ. ಚಂದ್ರಶೇಖರ್ ಅಂತ ಚಾಮರಾಜಪೇಟೆ ಎಕ್ಸ್ ಕಾರ್ಪೊರೇಟ್ರು. ಸರ್, ಜಮೀರ್ ಅಹಮದ್ ಅವರು DCM ಆಗ್ಬೇಕಂತ ಕೂಗು ಜಾಸ್ತಿ ಕೇಳ್ತಾರೆ, ನೀವೇನು ಹೇಳ್ತೀರಾ? ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಘಟಕದಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡಿದ್ದಾರೆ. ಅಂದರೆ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡಬೇಕಂದ್ರೆ ಜಮೀರ್ ಅಹಮದ್ ಅವ್ರು ಒಬ್ಬರೇ ಇರೋದು. ಮೈನಾರಿಟಿನಲ್ಲಿ 10 ಜನ 5 ಜನ 6 ಜನ MLAಗಳಿದ್ದರೆ ಕೂಡ ಕರ್ನಾಟಕದಲ್ಲಿ ಜಮೀರ್ ಹೇಳ್ದಂಗೆ ಮುಸ್ಲಿಮ್ಸ್ಗಳು ಅವ್ರ ಮಾತು ಕೇಳ್ತಾರೆ ಇವತ್ತು. ಅವ್ರ ಮಾತು. ಆಮೇಲೆ ದಾನ ಧರ್ಮದಲ್ಲಿ ಆ ಅಪ್ಪನ ಥರ ಯಾರೂ ಬರೋಕ್ಕಾಗಲ್ಲ. ಇಡೀ ಕಾಂಗ್ರೆಸ್ಸು ಆ ಅಪ್ಪನ ಮೇಲೆ ಕಾಯಿರೋದು. DCM ಆಗಲೇಬೇಕು. ಮುಂದಕ್ಕೆ ಇನ್ನು 10-15 ವರ್ಷಕ್ಕೆ ಮುಸ್ಲಿಮ್ಸ್ ಅವರು CM ಆದ್ರೂ ಮೋಸ ಇಲ್ಲ. ಎಲ್ಲೋ ಒಂದು ಕಡೆ ಯಾರು ದುಡ್ಡು ಕೊಡೋ ವಿಚಾರದಲ್ಲಿ ಟೀಕೆ ಮಾಡ್ತಿದ್ದಾರೆ ಕೆಲವರು. ಹೆಂಗೆ ಅಪ್ಪನಿಗೆ ಬರುತ್ತೆ ಇಷ್ಟ? ನೋಡ್ರಿ, ಒಂದು ಏನಪ್ಪ ಅಂದರೆ ಒಂದು ಹೇಳ್ತೀನಿ ಕೇಳಿ, ಹಣ ಎಲ್ಲರೂ ಕೊಡೋಕ್ಕೆ ಬರೋಲ್ಲ ಸರ್. 224 ಜನ MLA ಇದ್ದಾರೆ, 28 ಜನ MP ಇದ್ದಾರೆ. ನೀವೇನ ಕಂಡಂಗೆ ಯಾವತ್ತನ ಯಾರನ್ನ ಒಂದು 5 ಲಕ್ಷ ದಾನ ಧರ್ಮ ಮಾಡಿರೋದು ನೋಡಿದ್ದೀರಾ? ನೋಡೇ ಇಲ್ಲ. ನಮ್ಮ ಜನದಲ್ಲಿ ಇದು ಮಿನಿಸ್ಟರ್ ಆದರೂ ಕೂಡ ಸರ್ಕಾರದಿಂದ ಕೊಡ್ತಾ ಇಲ್ಲ, ವೈಯಕ್ತಿಕವಾಗಿ ಅವರನ್ನ ಕೊಡ್ತಾ ಇದ್ದಾರೆ. ಈಗ ಕಾರ್ಯಕರ್ತರು ಕೊಡ್ತೀವಿ, ಎಲ್ಲ ಕಾರ್ಯಕರ್ತರು ಮೀಟಿಂಗ್ ಕರೀತಾರೆ. ಕಾರ್ಯಕರ್ತರೆಲ್ಲ ಕೊಡಪ್ಪ ಇಂಥ ಜಾಗದಲ್ಲಿ ಅಂತ ಕಾರ್ಯಕರ್ತರು ಕಾಸು ಕೊಡ್ತೀವಿ. ಅವರೊಬ್ಬರೇ ವೈಯಕ್ತಿಕ ಕೊಡ್ತಾರೆ, ಎಲ್ಲ ಕಲೆಕ್ಟ್ ಮಾಡಿಕೊಡ್ತಾರೆ. ಅದೇನು ತಪ್ಪೇನಲ್ವಲ್ಲ. ಈಗ ಮನೇಲಿ 25 ಲಕ್ಷ ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತ. ಈಗ ಇವ್ರಂಗೆ ಅಂತಾರಲ್ಲ, ಸುಮಾರು ಜನ BJP ಅವರು 300 ಜನನ ಸಿಂಗಾಪುರ್ಗೆ ಅದೆಲ್ಲ ಕಳಿಸಿದ್ರು. ಯಾರು ದುಡ್ಡಲ್ಲಿ ಕಳಿಸೋದು? ಸರ್ಕಾರದ ದುಡ್ಡಲ್ಲಿ ಕಳಿಸೋದು. ಇವತ್ತವರೆಗೂ ಕಾಂಗ್ರೆಸ್ನವರು ಒಬ್ಬರನ್ನ ಆ ಥರ ಕಳಿಸಿಲ್ಲ, ಕಾರ್ಯಕರ್ತರನ್ನ. ಅವ್ರು ಹೆಂಗೆ ಕಳಿಸಿದ್ರು? ಇವೆಲ್ಲ ಪ್ರಶ್ನೆಗಳು ಬೇಕಾದಷ್ಟು ಇರ್ತದೆ ಸರ್. ಇವತ್ತು ಕರ್ನಾಟಕದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, DCM ನಮ್ಮ ಶಿವಕುಮಾರ್ ಅವರು, ಅವರಿಬ್ಬರು ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಘಟಕದಲ್ಲಿ ಇವರೊಬ್ಬರೇ.
ಬೇರೆ ಯಾರೇ ಕೂಗಾಡಲಿ ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋದು ನೋಡಿ ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾರೆ, ಕೊಡೋದು ತಪ್ಪೇನಲ್ಲ. ಅವ್ರಿಗೆ ಬೇಕಾದಷ್ಟು ನಮ್ಮ ಸೌಲಭ್ಯ ದೇವರಾಜ್ ಅರಸು ಮಾಡಿರೋದು, ಅಲ್ಪಸಂಖ್ಯಾತರಿಗೆ ಸ್ಕೂಲ್ಗಳಿಗೂ ದೇವರಾಜ್ ಅರಸು ಮಾಡಿರೋದು. ಯಾರು ಅಂಥ ಕೆಲಸ ಮಾಡಿಲ್ಲ. ಅಂಥ ಕೆಲಸ ಮಾಡಿದವರು ಇವತ್ತು ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರಿಗೆ SC ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಅವರೇ. ತೀರ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗೋಕ್ಕೆ ಇವತ್ತು ನೋಡಿ, ಇವತ್ತು ಟೀಕೆಗಳು ಮಾಡ್ತಾನೆ ಇರ್ತೀವಿ. ಹೆಂಗಸರು ಟೀಕೆ ಮಾಡ್ತಾರೆ, ಓಟ್ ಹಾಕ್ತಾರೆ ಅನ್ನೋದಲ್ಲ. BJP ಅವರಾಗಲಿ, JDS ಅವರಾಗಲಿ, ಕಮ್ಯುನಿಸ್ಟರಾಗಲಿ ಫ್ರೀ ಬಸ್ ಬಿಟ್ಟಿದ್ದೀವಿ. ಲೇಡೀಸ್ ಓಡಾಡ್ತಾರಲ್ಲ, ಅವರು ಓಡಾಡ್ತಾರೆ, ಟೀಕೆ ಮಾಡೋದು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು 3 ಪಕ್ಷ 2 ಪಕ್ಷ ಇರೋದ್ರಿಂದ ಟೀಕೆ ಇರಲೇಬೇಕು. ಟೀಕೆನಲ್ಲಿ ಗೆಲ್ತಾ ಬರಬೇಕು ಅಷ್ಟೇ. ಕಾಂಗ್ರೆಸ್ ಅಲ್ಲಿರೋ ಗೊಂದಲದ ಬಗ್ಗೆ ಏನು ಹೇಳ್ತೀರಾ, CM ಕುರ್ಚಿ ವಿಚಾರದ ಬಗ್ಗೆ? ಸರ್, ಅದು ನಾವುಗಳು ಮಾತಾಡ್ತಾ ಇರೋದಷ್ಟೇ, ಕಾಂಜಿ ಪಿಂಜಿಗಳು ಮಾತಾಡೋ ಥರ ಮಾತಾಡ್ತೀವಿ. MLAಗಳು ಅವ್ರವ್ರ ಫಾಲೋವರ್ಗಳು ಮಾತಾಡ್ತಾರೆ. DK ಅವ್ರ ಕಡೆ DK ಅವ್ರು ಮಾತಾಡ್ತಾರೆ, ಗೌಡ್ರಿಗೂ ನಮಗೆ ಬೇಕು ಅಂತಾರೆ, ಲಿಂಗಾಯತರು ನಮಗೆ ಬೇಕು ಅಂತಾರೆ. ಏನೋ ಇದು ಕ್ಯಾಸ್ಟ್ ಬಗ್ಗೆ ಇವತ್ತು ಬಂದಿಲ್ಲ, ಹಿಂದೆಯಿಂದ ನಡ್ಕೊಂಬರ್ತಾ ಇದೆ. ಈಗ SC ಅವ್ರು ಕೇಳ್ತಾರೆ, ತಪ್ಪಲ್ಲ, ಕೊಡಬೇಕಂತಲ್ಲ. ನಮ್ಮ ರಾಜ್ಯದಲ್ಲಿ ಓಟ್ ಹಾಕ್ಬೇಕಲ್ಲ. ರಾಜ್ಯದಲ್ಲಿ ಒಂದು ಕ್ಯಾಸ್ಟ್ ಓಟ್ ಹಾಕಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲ, ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಎಲ್ಲ ಜಾತಿ ಮತ ಓಟ್ ಹಾಕಿದ್ರೆ ಗೆಲ್ಲೋದು. ಒಬ್ಬ MP ಆಗಲಿ MLA ಆಗಲಿ ಅವ್ರ ಜನಾಂಗ ಹಾಕ್ಬಿಟ್ಟು ಗೆಲ್ಲೋವಂಥ ಜಾಗ ಎಲ್ಲೂ ಇಲ್ಲ. ಈಗ ಜಮೀರ್ ಅಹಮದ್ ಅವರು ಇದಾರಲ್ಲ, ಅವ್ರ ವಿಚಾರವಾಗಿ ಕೇಳ್ತಾ ಇರುವಂಥ ವಿಚಾರ ಏನಂದ್ರೆ DCM ಆಗಬೇಕು ಅಂತ. ಈ ಹಿಂದೆ ಕೆಲವರು ಬ್ಯಾನರ್ ಹಾಕ್ಸಿದ್ರು, ಮುಂದಿನ DCM ಅಂತ ಹೇಳಿ. ಸೊ ಹೀಗಾಗಿ ನೀವೇನು ಹೇಳ್ತೀರಾ, DCM ಆಗಬೇಕಾ, ಇಲ್ಲಿ ಅಭಿವೃದ್ಧಿ ಕೆಲಸ ಏನಾದರೂ ಆಗಿದೆಯಾ? ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. DCM ಆಗೋರಿಗೆ ನೀವು ಹೇಳಿದ್ರೆ ಕೆಲಸ ಆಗುತ್ತಾ? ಅದು ಅವರು ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಮುಖಾಂತರ ಏನು ಡಿಸಿಷನ್ ತಂತಾರೆ ಅದೇ. ಸುಮ್ಮನೆ ಈಗ ಅವರು ಹೇಳ್ತಾರೆ ಕಾರ್ಯಕರ್ತರು ಕೊಡ್ತೀವಿ, ಕಾರ್ಯಕರ್ತರಿಗೆ ಏನೂ ಮಾಡಿಲ್ಲ, ಅವ್ರವ್ರು ಮಾಡ್ಕೊಳ್ಳೋದು ನೋಡ್ತಾರೆ. ನಾವು ಏನು ಮಾಡೋಕ್ಕದು? ಈ ಪ್ರಜೆ ಇಲ್ಲಿ ಕೂತಿದ್ದೀವಿ, ನೀವು ನಮಗೆ ಕ್ವಶನ್ ಮಾಡಿದ್ರೆ ಏನು ಪ್ರಯತ್ನ? ನಿಮ್ಮ ಮಾಧ್ಯಮದವ್ರದ್ದು ಮಿಸ್ಟೇಕ್ ಇದೆ, ಸುಮ್ಮನೆ ಕೇಳ್ಕೊಂಡು ಹೋಗ್ತೀರಾ, ಅದು ಯಾವುದೋ ಒಂದು ಹಾಕ್ತೀರಾ, 2 ಹಾಕೋದೇ ಇಲ್ಲ. ಇವತ್ತು ಎಲೆಕ್ಷನ್ ಡಿಕ್ಲೇರ್ ಮಾಡಿದಾಗ 5 ಕೋಟಿ ಮಾಡಿರ್ತಾರೆ, ತಿರುಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡಾಗ 10 ಕೋಟಿ ಮಾಡಿರ್ತಾರೆ. ಎಲ್ಲಿಂದ ಬಂತು ಅಂತ ಯಾವಾಗ ಕ್ವಶನ್ ಮಾಡಿದ್ದೀರಾ? ಮಾಡಲ್ಲ. ಏನೋ ಬಂತೀರಾ, ಕೇಳ್ತೀರಾ, ನಾವು ಇಲ್ಲಿ ಇರಬೇಕು ಹೇಳ್ತಾ ಇದ್ವಿ. ಜಮೀರ್ ಅಹಮದ್ ಖಾನ್ ಅವರು ಕೆಲಸ ಮಾಡ್ತಾವ್ರಿ, ತೊಂದರೆ ಅದರಲ್ಲಿ 2 ಮಾತಿಲ್ಲ. ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ, ಏರಿಯಾದಲ್ಲಿ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಒಂದು ವೇಳೆ ಆದರೆ DCM ಅದೇ ಕ್ಷೇತ್ರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಆಗುತ್ತೆ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ, ಮಾಡ್ತಾರೆ. ಓಕೆ ಸರ್, ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಅದು ನಮ್ಮ ಅಭಿಪ್ರಾಯನೂ ಅಷ್ಟೇ. ಅಭಿವೃದ್ಧಿ ಮಾಡ್ತಾರೆ ಅದರಲ್ಲಿ 2 ಮಾತು. ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಇವರು, ದಾನ ಧರ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬ ಒಳ್ಳೆ ಮನುಷ್ಯ. ವಿಚಾರಕ್ಕೆ ಸಂಬಂಧಪಟ್ಟಾಗ ದಾನ ಅಂತ ಬಂದಾಗ ರೀಸೆಂಟಾಗಿ ಅವರು ಒಂದು 2 ಇನ್ಸಿಡೆಂಟ್ ಆಯಿತು. ಹುಬ್ಳಿನಲ್ಲಿ ಒಬ್ಬರು ಡೆತ್ ಆಗ್ತಾರೆ, ಅದು ಮೆಕ್ಕಾದಲ್ಲಿ ಮುಸ್ಲಿಂ ವ್ಯಕ್ತಿ, ಅವ್ರ ಮನೆಗೆ ಹೋಗಿ ಪರಿಹಾರ ಕೊಡ್ತಾರೆ. ಮತ್ತು ರೀಸೆಂಟಾಗಿ ಬಳ್ಳಾರಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್, ಅವ್ರ ಹತ್ರ ಹೋಗಿ ಕೂಡ 25 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಅವರು ದಾನ ನಾನು ಹೇಳಿದ್ನಲ್ರಿ, ಇವಾಗ ನೆಲಮಂಗಲದ ಹತ್ರ ಯಾರೋ ಒಬ್ಬ ಸುತ್ತೋಗ್ಬಿಟ್ಟು 2 ಪೀಸ್ ಆಗ್ಬಿಟ್ಟಿದ್ದ, ಅವ್ರ ಮನೆ ಹುಡಿಕೊಂಡು ಹೋಗಿ 5 ಲಕ್ಷ ಕೊಟ್ಟರು ಪಾಪ. ಒಳ್ಳೆ ಮನಸ್ಸ. ಈ ದಾನ ಧರ್ಮದಲ್ಲಿ ಎತ್ತಿದ ಕೈ. ಕೆಲವರು ಪ್ರಶ್ನೆ ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು, ಕ್ಯಾಶ್ ಕೊಡ್ತಾ ಇದಾರಲ್ಲ, ಇದು ಸರಿಯಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಬರ್ತದೆ, ಯಾರ್ದೋ ಬರ್ತದೆ, ಅನಾವಶ್ಯಕ. ಸ್ವಾಮಿ, ಈಗ ಇರೋರೆಲ್ಲ ಕೊಟ್ಟವ್ರ, ಇರೋರೆಲ್ಲ ಕೋಟಿ ಮಾಡಿದವ್ರೆ ಕೊಡ್ತಾರೆ, ದಾನ ಮಾಡ್ತಾರ. ಆ ಥರ ದಾನ ಮಾಡಬೇಕು ಅಂದ್ರೆ ಒಬ್ಬರಿಗೆ ಮಾತ್ರ, ಅವ್ರಿಗೆ ಎಲ್ಲರೂ ಮಾಡಲ್ಲ. ಈಗ ತನಿಖೆ ಮಾಡ್ಬೇಕು, ಅವ್ರು ಕ್ಯಾಶ್ ಕೊಡ್ತಾ ಇದಾರೆ, ಅಷ್ಟಿಷ್ಟು ದುಡ್ಡು 25 ಲಕ್ಷ ಕ್ಯಾಶ್ ಕೊಟ್ಟಿದಾರ, ಅದು ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಕಲಿಯುಗದ ಕಾರಣ ಹೋಗ್ರಿ, ಅದೇ ಒಂದೇ ಮಾತು ಹೋಗ್ರಿ. ಯಾರು ಇರೋರೆಲ್ಲ IT ಅವರು BT ಅವರು ಎಲ್ಲ ಏನು ಮಾಡ್ತಾರೆ ಸರ್? ಎಲ್ಲ ಮಾಡಿದ್ರು ಏನೂ ಇಲ್ಲ. ಅಲ್ಲಿ ಪೇಪರಲ್ಲಿ ಮಾಧ್ಯಮದಲ್ಲಿ ನಿಮ್ಮಲ್ಲಿ ಎತ್ತಿ ತೋರಿಸ್ತೀರಾ 50 ಸಾರಿ, ಆಮೇಲೆ ತಿರುಗಿ ನೆಕ್ಸ್ಟ್ ಡೇ ಅದು ನ್ಯೂಸ್ ಇರಲ್ಲ. ಅಲ್ಲ, ನೀವು ಒಪ್ಕೊಳ್ತೀರಾ ಕಾರಣ ಅಂತ ಜಮೀರ್ ಅಹಮದ್ ಅವರು? ಅವರು ಒಪ್ಲೇಬೇಕಲ್ಲ, ದಾನ ಮಾಡೋದ್ರಿಂದ ಕಷ್ಟದಲ್ಲಿರೋರಿಗೆ ದಾನ ಮಾಡಿದ್ರೆ ಒಪ್ಕೋಬೇಕಲ್ಲಣ್ಣ, ಒಪ್ಲೇಬೇಕಲ್ಲ. ಜನಗಳು ಕಾಯ್ಕೊಂಡಿರ್ತಾರೆ, ಸ್ಕೂಲ್ ಬುಕ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಸಂಪಾದನೆ ಮಾಡ್ತಾರೆ, ಕೊಡ್ತಾರೆ. ನೀವು ಹೆಂಗೆ ಕೊಡ್ತೀರಾ ಸ್ವಾಮಿ ಅಂತ ನೀವು ಅವ್ರನ್ನ ಕೇಳಿ ಹೇಳ್ತಾರೆ, ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ಅವರು ಯಾರು ದಾನ ಮಾಡಲ್ಲ, ಸಂಪಾದನೆ ಮಾಡ್ತಿರೋರೆಲ್ಲ ದಾನ ಮಾಡಲ್ಲ. ಅದರಲ್ಲಿ ಈ ಎತ್ತಿದ ಕೈ ಸಂಪಾದನೆ ಮಾಡ್ತಾರೆ, ಬಿಡ್ತಾರೆ. ಒಟ್ಟಲ್ಲಿ ದಾನ ಮಾಡೋದು ಎತ್ತಿದ ಕೈ. ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಕುಮಾರ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? DCM ಆಗಬೇಕು ಸರ್, ಇವಾಗ ಒಂದು 95% ಯಾವ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಸ್ಕೂಲಲ್ಲಿ ಪಾಸ್ ಆಗಿರ್ತಾರೆ ಅವ್ರಿಗೊಂದು ಗಾಡಿ ಕೊಡಿಸ್ತಾರೆ, ಅವ್ರಿಗೆ ಕಾಲೇಜ್ ಅಡ್ಮಿಷನ್ ಕೊಡ್ತಾರೆ ದುಡ್ಡು.
ಗೊತ್ತಾಯ್ತಾ. ಅವ್ರು ಇದೇ ಜನಾಂಗ ಅದೇ ಜನಾಂಗ ಅಂತ ಹೇಳಲ್ಲ, ಎಲ್ಲ ಜನದವ್ರನ್ನೂ ಪ್ರೀತಿಸ್ತಾರೆ, ಎಲ್ಲರೂ ಒಂದು ಗೌರವ ಕೊಟ್ಟು ಒಂದು ಇದು ಮಾಡ್ತಾರೆ. ಇರೋದ್ರ ಹೇಳ್ಬೇಕಾದ್ರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಳ್ಳೆ ಮಿನಿಸ್ಟ್ರು, ಒಳ್ಳೆ MLA. DCM ಆಗ್ಬೇಕು ಅವರು. ಅದು ಹೈಕಮಾಂಡ್ ಸರ್. ಅದು ನಾವು ಅದನ್ನ ಹೇಳಕ್ ಬರಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರೊಬ್ಬರು ತೀರ್ಮಾನ ಅಲ್ಲ. ಆದ್ರೂ ಸಂತೋಷ ಅಲ್ಲ, ಆದ್ರೂ ಒಂದು ಸಂತೋಷ ಆದ್ರೂ ಸಂತೋಷ. ನಮ್ಮ ಕ್ಷೇತ್ರದ MLA ಒಬ್ರು DCM ಆದ್ರೆ ತುಂಬಾ ಸಂತೋಷ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೆ. ನನಗೆ ತಿಳಿದು ನನಗೆ 65 ವಯಸ್ಸು. ನಾನು ನೋಡ್ರಾಗಿಂದ 50 ವರ್ಷದ ಅವ್ರು GP ನ್ಯಾಷನಲ್ ಟ್ರಾವೆಲ್ಸ್ ಓನರ್ ಅವರು, ಅರ್ಥ ಆಯ್ತಾ. ಅವತ್ತಿಂದ ಪರಿಚಯ. ನಾವು ಇವಾಗ ಅವ್ರು ನ್ಯಾಷನಲ್ ಬಸ್ ಇವ್ರ ಥರನೇ ನೋಡೋದು, ಅವರು MLA ಥರ ನೋಡೋದೇ ಇಲ್ಲ ನಾವು. ಅವರು ಫ್ರೀ ಆಗಿದ್ದಾರೆ ನಮ್ಮ ಜೊತೆ ಅಷ್ಟೇ. ಅವ್ರು ಇರ್ತಾರೆ, ಅವ್ರ ಡ್ಯೂಟಿ ಅವರು ಫ್ರೀ ಆಗಿದ್ದಾಗ ಮಾತಾಡ್ತಾರೆ. ಅದು ನಾವು ಹಿಂದೆ ಅದು ನಮಗೆ ಮಾಡೋರ್ಗೆ ಮಾಡಿದ್ದಾರೆ, ಬಡವ್ರಿಗೆ ಮಾಡಿರೋದಕ್ಕೆ ಅವ್ರು ಅವಾಗ ಗೆಲ್ತಾವ್ರೆ. ಮಾಡಿಲ್ಲ ಅಂದ್ರೆ ಹೆಂಗೆ ಗೆಲ್ಲಿಸ್ತಾರೆ ಹೇಳಿ. DCM ಆಗೋದು ಬಿಡೋದು ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದು, ನಾವೆಲ್ದಂಗೆ ಆಗುತ್ತಾ? ನಮ್ಮ ಅಭಿಪ್ರಾಯ, ನಮಗೆ ಮಾಜಿ ಫ್ರೆಂಡ್ ಥರ ಅವ್ರು ನಮಗೆ ಒಂದು ಇದ್ದಂಗೆ. ನಾವು ಕಲಾಸಪಳ್ಳಿ ಪಳಗಿದಾಗ ಮಾತಾಡಿದ್ವಿ, ಅದರಿಂದ ಹೇಳ್ತೀವಿ ಅಷ್ಟೇ. ಖುಷಿ ಅಲ್ಲ, ಅದ್ರ ಬಗ್ಗೆ ನಾವು ಬರಲ್ಲ, ರಾಜಕೀಯ ಬಗ್ಗೆನೇ ಬಂದಿಲ್ಲ, ನಾವು ಫ್ರೆಂಡ್ಶಿಪ್ ಮಾತ್ರ ಅಷ್ಟೇ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಚಾಮರಾಜಪೇಟೆಯಲ್ಲಿ ಇರೋದು, ಪಕ್ಕದಲ್ಲೇ ಅವ್ರ ಮನೆ, ಚಾಪಣ್ಣನ ಮನೆ ಪಕ್ಕದಲ್ಲೇ ಇರೋದು. ಅವರು ಜನಗಳಿಗೆ ತುಂಬ ಉಪಕಾರಗಳು ಮಾಡ್ತಾರೆ, ಎಲ್ಲ ಮನೆ ಕೊಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಮಗೂ ಎಲ್ಲಿಯೋ ಒಂದ್ಸಲ ಮಾತಾಡ್ಸಿದ್ದೀವಿ. ಮುಂದೆ ಇಲ್ಲಿ ಬಂದಾಗ ಎಲ್ಲರೂ ಬರ್ತಿಲ್ಲ, ರಾಜ್ಯೋತ್ಸವಕ್ಕೆ ಬರ್ತಾರಲ್ವಾ, ಆವಾಗ ಹೋಗಿ ಭೇಟಿಯಾಗಿದ್ವಿ. ಮಾತಾಡ್ಸಿದ್ರೆ ಮಾತಾಡ್ತಾರೆ ಅವರು. ಚೆನ್ನಾಗಿ ಜನಗಳಿಗೆಲ್ಲ ಚೆನ್ನಾಗಿ ಹೆಲ್ಪ್. DCM ಆಗ್ಬೇಕಂತ ಹೇಳ್ತಿದ್ದಾರೆ ಜನ, ನೀವೇನಂತೀರಾ? ಏನು ಸರ್? DCM ಉಪಮುಖ್ಯಮಂತ್ರಿ ಆಗ್ಬೇಕಂತ ಕೇಳ್ತಿದ್ದಾರೆ ಅವ್ರ ಅಭಿಮಾನಿಗಳೆಲ್ಲ, ನೀವೇನು ಹೇಳ್ತೀರಾ? ಓಕೆನಾ? ಆದರೆ ಓಕೆ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ನಮಗೂ ಆಗಲಿ ಅಂತಲೇ ಖುಷಿ. ಆಗ್ಬೇಕಂತ ಜಾಸ್ತಿ ಜನ ಕೇಳ್ಕೊಳ್ತಿದ್ದಾರೆ ಅವ್ರ. ನೀವೇನು ಹೇಳ್ತೀರಾ? ಆಗಲಿ, ಸಂತೋಷ ಆಗಲಿ, ಅವರು ಆಗಲಿ, ಅದಕ್ಕೇನು. ಈ ಕ್ಷೇತ್ರದವ್ರು ಆಗಿರೋದು, ಕ್ಷೇತ್ರಕ್ಕೆ ಸಂಬಂಧಿಸಿದಾಗ ಅವ್ರ ಅಭಿವೃದ್ಧಿ ಕೆಲಸ ಆಗಿರೋದು, ಹೆಂಗೆ ವ್ಯಕ್ತಿತ್ವ ಅಂಥದ್ದೇನಿಲ್ವಲ್ಲ. ಅವರು ಏನೆಲ್ಲರೂ ಒಳ್ಳೇದೇ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ, ಇರಲಿ, ಅವರೇ ಆಗಲಿ. ಅಭಿವೃದ್ಧಿ ಕೆಲಸ ಅಂದರೆ ಈ ಕ್ಷೇತ್ರಕ್ಕೆ ಬಂದಾಗ ಅವ್ರ ಕಡೆಯಿಂದ ಏನು ಸರ್? ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಅವ್ರ ಕಡೆಯಿಂದ ಏನು ಜಾಸ್ತಿ ಆಗಿದೆ ಅಂತ ನಿಮ್ಮ ಪ್ರಕಾರ ಗೊತ್ತಿರೋದು ಹೇಳೋದಾದ್ರೆ? ನಮಗೆ ಅಷ್ಟೇನು ಗೊತ್ತಿಲ್ಲಲ್ಲ. ಮೇಡಮ್, ನಿಮ್ಮ ಹೆಸರು? ರೇಖಾ. ಜಮೀರ್ ಅಹ್ಮದ್ ಬಗ್ಗೆ ಏನು ಹೇಳ್ತಾರೆ? DCM ಆಗ್ಬೇಕಂತಿದ್ದಾರೆ, ಈ ಕ್ಷೇತ್ರಕ್ಕೆ ಹೆಂಗೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ? ಚಾಮರಾಜಪೇಟೆಗೆಲ್ಲಾನು ಏನೇನು ವ್ಯವಸ್ಥೆ ಬೇಕೋ ಮಾಡಿಕೊಟ್ಟಿದ್ದಾರೆ. DCM ಆಗ್ಬೇಕಂತ ಕೇಳ್ತಿದ್ದಾರೆ. ಆಗಲಿ, ಆದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆಗಲಿ, ಆದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ನಂಬಿಕೆ ಇದೆ. ಪ್ರಾಬ್ಲಮ್ ಅಂತ ಹೋದ್ರೂ ಬಡವ್ರ ಬಗ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಒಂದೇ ಥರ ನೋಡ್ತಾರೆ. ಅವ್ರು ಬೇರೆ ಇವ್ರು ಬೇರೆ ಎಲ್ಲ ಅಂತ ಏನು ನೋಡಲ್ಲ. ನಾವು ಕೂಡ ಕಾಂಗ್ರೆಸ್ಗೆ ಮೆಂಬರ್ ಆಗಿದ್ದೀವಿ, ಚೆನ್ನಾಗಿ ಮಾತಾಡಿಸ್ತಾರೆ, ಅದರಲ್ಲಿ ಏನು ಇದಿಲ್ಲ. ಮಾಡ್ತಾರೆ, ಖುಷಿ, ನಮಗೂ ಖುಷಿನೇ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ವೀಕ್ಷಕರು ನೋಡಿದ್ರಲ್ಲ, ಇದಿಷ್ಟು ಜಮೀರ್ ಬಗ್ಗೆ ಅವರ ಒಂದು ಕ್ಷೇತ್ರದ ಜನರು ಹೇಳ್ತಾ ಇರುವಂಥ ಮಾತು. ಜಮೀರ್ ಅವರು DCM ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಭಾಗಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೂಡ ಸ್ಪಂದಿಸ್ತಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಓಕೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಅಥವಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದಿಷ್ಟು ಜನರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಗಿರಿ ಜೊತೆ ಭೀಮೇಶ್, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.